ಒಂದು ಸುಂದರವಾಗಿರ್ತಕ್ಕಂಥ ಚಿತ್ರ, ಒಂದು ಹೊಸತನವನ್ನು ರೂಪಿಸ್ತಕ್ಕಂಥ ಚಿತ್ರ. ಕಾಂತಾರ ನೋಡಿದ ನಂತರ ಕಾಂತಾರಕ್ಕೆ ಇನ್ನೊಂದು ಹೊಸ ರೂಪವನ್ನು ಕೊಟ್ಟು ಮತ್ತೆ ಹೊಸತನದ ಒಂದು ಪ್ರಯತ್ನ ನಡೆದಿದೆ ಅಂಥೇಳಿ ರೂಪಿಸಿರ್ತಕ್ಕಂಥವರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಮೂರ್ತಿ ಸಹೋದರರು. ಇವತ್ತು ಕೋರ ನೋಡಿದ ನಂತರ ಇಲ್ಲಿ ತನಕ ನೋಡಿರ್ತಕ್ಕಂಥ ಸಿನಿಮಾಗಳಲ್ಲಿ ಬೇರೆ ದಾರಿಯನ್ನೇ ತೋರಿಸ್ತಕ್ಕಂಥ ಒಂದು ಸಿನಿಮಾ ಕೋರ. ಒಂಚೂರೂ ಬೋರ್ ಆಗೋದಿಲ್ಲ. ಕೋರ ಎಲ್ಲರನ್ನು ಗೆಲ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ನಮಸ್ಕಾರ. ಕೋರ, ಸುನಾಮಿ ಕಿಟ್ಟಿ, ಬಿಗ್ ಬಾಸಲ್ಲಿ, ರಿಯಾಲಿಟಿ ಶೋ ಅಲ್ಲಿ ಎಲ್ಲರ ಮನಸ್ಸನ್ನು ಗೆದ್ದು ಒಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ ಶ್ರೀಮಂತ ಅಲ್ಲ, ಒಬ್ಬ ಸಾಮಾನ್ಯ ಮನುಷ್ಯ, ಯಾರ ಸಹಾಯ ಇಲ್ಲದೆ ಒಂದು ವಿಭಿನ್ನವಾದ ಪ್ರಯತ್ನ ಮಾಡಿಕೊಂಡು ಅವನಲ್ಲೇ ಒಂದು ವಿಭಿನ್ನವಾದ ಏನು ಮಾರ್ಷಲ್ ಆರ್ಟ್ಸು ಟ್ಯಾಲೆಂಟ್ಸು ಎಲ್ಲ ತೋರಿಸ್ಕೊಂಡು ಜನರ ಪ್ರೀತಿನ ಗೆಲ್ಕೊಂಡು ಇವತ್ತು ಕೋರ ಸಿನಿಮಾ, ಇವತ್ತು ವರ್ಟ ಸಿನಿಮಾ ಆದಮೇಲೆ ವರ್ಟ ಒಂಥರ ಅದ್ದೂರಿಯಾಗಿ ಹಿಟ್ ಕೊಟ್ಟಾದ್ಮೇಲೆ ವರ್ಟ ಡೈರೆಕ್ಟ್ರು ಕೂಡ ಈ ಕೋರ ಸಿನಿಮಾನ ಮಾಡಿದ್ದಾರೆ. ಸೆಲೆಕ್ಟ್ ಮಾಡಿದಾಗ ಕೋರನ ಐ ಥಿಂಕ್ ಈ ಮಾರ್ಷಲ್ ಆರ್ಟ್ಸು ಆ ಕ್ಯಾರೆಕ್ಟ್ರಿಗೆ ಇದು ಮಾಡಿದ್ದಾರೆ. ಅದೇ ರೀತಿ ಈ ಸಿನಿಮಾಲಿ ವಿಲನ್ ಕೂಡ ಪ್ರೊಡ್ಯೂಸರ್ ಕಮ್ ವಿಲನ್ ಕ್ಯಾರೆಕ್ಟರ್ ಏನು ಮಾಡಿದ್ದಾರೆ, ಒಂದು ಒಳ್ಳೆ ಆ ವಿಲನ್ ಶೇಡಲ್ಲಿ ಒಂದು ಬ್ಯೂಟಿಫುಲ್ಲಾಗಿ ಅವರು ಕೂಡ ಆ್ಯಕ್ಟಾಗಿ ಒಂದು ಸ್ಲಮ್ ಸಿನಿಮಾಲಿ ಹೀರೋ ಆಗಿ ಮಾಡಿದರು. ಮತ್ತೊಮ್ಮೆ ಕೋರ ಚಿತ್ರದಲ್ಲಿ ಒಬ್ಬ ವಿಲನ್ ಕ್ಯಾರೆಕ್ಟ್ರಲ್ಲಿ ನಾನೊಬ್ಬ ನಟ ಅಂತ ತೋರಿಸ್ಲಿಕ್ಕೆ ಅವರು ಒಂದು ವಿಭಿನ್ನವಾದ ಪ್ರಯತ್ನದಲ್ಲಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಹೀರೋಯಿನ್ ಕೂಡ ಭಾಳ ಅದ್ಭುತವಾಗಿ ಹೀರೋ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿ ವರ್ಕ್ ಮಾಡಿದ್ದಾರೆ. ಹಾಗೂ ನಮ್ಮ ಎಲ್ಲ ಕ್ಯಾರೆಕ್ಟ್ರಲ್ಲಿರೋ ಪ್ರತಿಯೊಬ್ಬ ಕಲಾವಿದರು ಇರ್ಬೋದು, ಭಾಳ ಬ್ಯೂಟಿಫುಲ್ಲಾಗಿ ಇದರಲ್ಲಿ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಟೆಕ್ನಿಷಿಯನ್ಸು ಹೇಳಬೇಕು ಅಂದರೆ ಹ್ಯಾಟ್ಸ್ ಆಫ್ DOP ಇರ್ಬೋದು, ಟೆಕ್ನಿಷಿಯನ್ ಇರ್ಬೋದು, ಮೇಕಿಂಗಲ್ಲಿ ಇರ್ಬೋದು, ಭಾಳ ಬ್ಯೂಟಿಫುಲ್ಲಾಗಿ ಟ್ರೈ ಮಾಡಿದ್ದಾರೆ. ಆ್ಯಂಡ್ ಮಿಸ್ಟರ್ ಕಿಟಿ, ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾಯಿರಿ. ಬಡವ್ರ ಮನೆ ಮಕ್ಕಳು ಯಾವತ್ತೂ ಕಲಾವಿದರಿಗೆ ಬಣ್ಣ ಹಚ್ಚಿದಾಗ ಶ್ರೀಮಂತರು ಬಡವರು ಅನ್ನೋದು ಬರೋಲ್ಲ. ಕಲಾವಿದ ಇಸ್ ಆಲ್ವೇಸ್ ಎ ಕಲಾವಿದ. ಇವ್ರಿಗೆ ಸಾಥ್ ಕೊಟ್ಟು ನಾನು ಒಬ್ಬ ನಿರ್ಮಾಪಕ ಅಲ್ಲ, ನಾನು ಒಬ್ಬ ಕಲಾವಿದ ಅಂತ ನೀವು ಕೂಡ ಮಾಡಿದ್ದೀರಾ. ಆಲ್ ದಿ ಬೆಸ್ಟ್. ಈ ಥರ ಚಿತ್ರ ಎಲ್ಲ ಇನ್ನೂ ಹಲವಾರು ಚಿತ್ರ ಮಾಡ್ತಾಯಿರಿ. ಮರಳಿ ಯತ್ನ ಮಾಡುವಂಥ ಪ್ರಯತ್ನ ಮಾಡಿ ಒಂದು ಬ್ಯೂಟಿಫುಲ್ ಸಿನಿಮಾ ಕೊಟ್ಟಿದ್ದಾರೆ. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ದಯವಿಟ್ಟು ಎಲ್ಲ ಕನ್ನಡ ಚಿತ್ರ ಎಲ್ಲ ಪ್ರೇಕ್ಷಕರಿಗೆ ಕನ್ನಡ ಸಿನಿಮಾ ಯಾವುದೇ ಇರಲಿ, ಹೊಸದಿರಲಿ ಇಲ್ಲ ಒಬ್ಬ ಹೊಸ ನಟ ಇರಲಿ, ಒಬ್ಬ ಹಳೆ ನಟ ಇರಲಿ, ಭಾಳ ಒಬ್ಬರು ಕನ್ಸು ಕಟ್ ಮಾಡಿರ್ತಾರೆ ಕನ್ನಡ ಸಿನಿಮಾನ. ಸೊ ಕನ್ನಡ ಸಿನಿಮಾನ ಯಾವತ್ತು ಬೆಳೆಸಿ, ಬ್ಯೂಟಿಫುಲ್ ಕಂಟೆಂಟ್ ಇದೆ. ಕಂಟೆಂಟ್ ಇಲ್ಲದೆ ಯಾರೂ ಸ್ಟೋರಿ ಮಾಡಲ್ಲ. ಡೈರೆಕ್ಟ್ರು ಕೂಡ ನಿದ್ದೆಗೆಟ್ಟು ಭಾಳ ವರ್ಕಪ್ ಮಾಡಿರ್ತಾರೆ. ಸೊ ಎಲ್ಲ ಈ ಕೋರ ಚಿತ್ರಕ್ಕೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು, ಲವ್ ಯು. ಹಲೋ, ಹಾಯ್, ನಮಸ್ತೆ ಎಲ್ರಿಗೂ. ಇವತ್ತು ಕೋರ ಚಿತ್ರ ನೋಡಿಕೊಂಡು ಹೊರಗಡೆ ಬಂದು ಭಾಳ ಖುಷಿ ಆಗ್ತಿದೆ. ಫಸ್ಟ್ ಶೋ ಕೂಡ ನೋಡಿದ್ದೆ, ಹೌಸ್ಫುಲ್ ಆಗಿತ್ತು. ಸುಮಾರು ಥಿಯೇಟ್ರ್ಗಳು ಹೌಸ್ಫುಲ್ ಆಗಿದ್ದಾವೆ ಕರ್ನಾಟಕದಲ್ಲಿ. ಭಾಳ ಖುಷಿ ವಿಚಾರ ಏನಂತಂದರೆ, ಒಂದು ಒಳ್ಳೆ ಚಿತ್ರತಂಡ ಸೇರಿಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡೋದು ಇವತ್ತು ದಿವಸಕ್ಕೆ ಭಾಳ ಕಷ್ಟ ಇದೆ. ಒಂದು ಒಳ್ಳೆ ಟೀಮ್ ಕಟ್ಕೊಂಡು ಪಿ ಮೂರ್ತಿ ಡೈರೆಕ್ಟರ್, ನನ್ನ ಗೆಳೆಯ ಶ್ರೀ, ಸುನಾಮಿ ಕಿಟ್ಟಿ, ಇಡೀ ಚಿತ್ರತಂಡ ಏನು ಸೆಲ್ವಂ ಕ್ಯಾಮ್ರಾಮನ್ ಇರ್ಬೋದು, ನಮ್ಮ ಎಡಿಟರ್ ಗಿರಿಯವರು ಇರ್ಬೋದು, ಪ್ರತಿಯೊಬ್ಬರು ಕೂಡ ಅವರವರ ಕೆಲಸನ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇವತ್ತು ಎಲ್ಲ ಕಡೆ ಹೌಸ್ಫುಲ್ಲಾಗಿ ಸಿನಿಮಾ ಅದ್ಭುತವಾದಂಥ ಪ್ರಶಂಸೆ ಸಿಗ್ತಾ ಇದೆ ಅಂತಂದರೆ ಎಲ್ಲರ ಒಂದು ಹಾರ್ಡ್ ವರ್ಕ್ ಇದೆ, ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ. ದಯವಿಟ್ಟು ತಾವೆಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ನಿಮ್ಮ ಸ್ನೇಹಿತರನ್ನ, ನಿಮ್ಮ ಮನೆಯವ್ರನ್ನ ಕರ್ಕೊಬಂದು ಸಿನಿಮಾ ನೋಡಿ ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ. ಯಾಕಂದರೆ ಇವತ್ತಿನ ದಿವಸಗಳಲ್ಲಿ ಥಿಯೇಟ್ರ್ಗಳ ಸಂಖ್ಯೆ ಭಾಳಷ್ಟು ಇಳಿಮುಖ ಆಗ್ತಿದೆ. ಕನ್ನಡ ಚಿತ್ರರಂಗ ಇವತ್ತು ಏನು ಜನ ಬರಲ್ಲ ಅನ್ನೋ ಒಂದು ಮಾತಿತ್ತು ಹೊಸಬ್ರು ಸಿನಿಮಾಗೆ. ಪ್ರತಿಯೊಬ್ಬರು ಕೂಡ ಹೊಸಬ್ರಾಗಿ ಬಂದೇ ಹಳಬ್ರಾಗಿರ್ತಾರೆ.
ಬಟ್ ನಾನೇನು ಈ ಸಿನಿಮಾ ಅಂತ ಇವತ್ತು ಕೋರಾ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸುನಾಮಿ ಕಿಟ್ಟಿ ಕೂಡ ಆಲ್ರೆಡಿ ಒಂದಷ್ಟು ರಿಯಾಲಿಟಿ ಶೋಗಳಲ್ಲಿ ಎಲ್ರಿಗೂ ಪರಿಚಿತ ಇರುವಂಥವನು. ಪಿ ಮೂರ್ತಿಯವರು ಸಾಮಾಜಿಕ ಹೋರಾಟಗಳಲ್ಲಿ ಭಾಗವಹಿಸಿಕೊಂಡು ಜನಕ್ಕೆ ಪರಿಚಿತ ಇರೋಂಥವ್ರು. ಇಬ್ಬರದೊಂದು ಜುಗಲ್ಬಂದಿ. ನನ್ನ ನಿರ್ದೇಶಕ, ಈ ಚಿತ್ರದ ನಿರ್ದೇಶಕ ನನ್ನ ಗೆಳೆಯ ಶ್ರೀ, ಅದ್ಭುತವಾಗಿ ಅವನು ಮತ್ತೊಮ್ಮೆ ಆ್ಯಕ್ಷನ್ ನಿರ್ದೇಶಕ ಅಂತೇಳಿ ಅವನು ಸಾಬೀತು ಮಾಡ್ಕೊಂಡಿದ್ದಾನೆ. ನಾಯಕಿ ನಟಿ ಚರಿಷ್ಮಾ ಇರ್ಬೋದು, ಸುನಾಮಿ ಕಿಟ್ಟಿ ಇರ್ಬೋದು, ಪಿ ಮೂರ್ತಿಯವರು ವಿಲನ್ ಆಗಿ ಕನ್ನಡ ಚಿತ್ರರಂಗಕ್ಕೇನು ವಿಲನ್ಗಳ ಕೊರತೆ ಅಂತಿದ್ರು, ಮತ್ತೊಬ್ಬ ವಿಲನ್ ಸಿಕ್ಕಿದ್ರು ಅಂತೇಳಿ ನಾವೆಲ್ಲರೂ ಖುಷಿ ಬೀಳ್ಬೋದು. ನಿಮ್ಮನ್ನು ರಂಜಿಸ್ತಾರೆ. ಇಡೀ ಚಿತ್ರತಂಡ, ಮಠ ಅಣ್ಣ ಇರ್ಬೋದು, ಯತಿ ಇರ್ಬೋದು, ಮುನಿ ಇರ್ಬೋದು, ಹೇಳ್ತಾ ಹೋದರೆ ಸಾಕಷ್ಟು ಜನ ಇದರಲ್ಲಿ ಒಂದಷ್ಟು ಹೊಸ ಪ್ರತಿಭೆಗಳು ಕೂಡ ಪಾತ್ರಗಳನ್ನ ಮಾಡಿದ್ದಾರೆ. ಎಲ್ಲೂ ನಿಮಗೆ ಹೊಸಬರು ಇದ್ದಾರೆ ಅಂತ ಎಲ್ಲೂ ಅನ್ನಿಸ್ತಾ ಇದ್ದೋ ಹಾಗೆ ಭಾಳ ಅಚ್ಚುಕಟ್ಟಾಗಿ ಅವರವರ ಪಾತ್ರಗಳನ್ನ ನಿಭಾಯಿಸಿದ್ದಾರೆ. ಅವರು ಹಾಕಿರೋ ಸೆಟ್ ಆಗಿರ್ಬೋದು, ಹೋಗಿ ಕಾಡಲ್ಲಿ ಅವರು ಏನು ಎಫರ್ಟ್ಸ್ ಹಾಕಿ ಕೆಲಸ ಮಾಡಿದ್ದಾರೆ, ಪ್ರತಿಯೊಂದು ನಿಮಗೆ ಸ್ಕ್ರೀನ್ ಮೇಲೆ ಕಾಣುತ್ತೆ. ದಯಮಾಡಿ ನಿಮ್ಮ ಕುಟುಂಬ ಸಮೇತ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಕ್ಲೈಮ್ಯಾಕ್ಸ್ನ ಮಿಸ್ ಮಾಡ್ಕೋಬೇಡಿ. ಸೆಕೆಂಡ್ ಹಾಫ್ ನಿಮ್ಮನ್ನು ಥಿಯೇಟ್ರ್ ತುದಿಲಿ ಹಿಡಿದು ಕೂರಿಸುತ್ತೆ. ಸಿನಿಮಾ ಭಾಳ ಅದ್ಭುತವಾಗಿದೆ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ. ಸಿನಿಮಾ ನೋಡಿ, ಅರಸಿ ಆರೈಸಿ. ಕೋರಾ ಒಂದು ಅದ್ಭುತವಾದ ಸಬ್ಜೆಕ್ಟ್ ತಗೊಂಡಿದ್ದಾರೆ. ರಿಯಲಿ ಇದೊಂದು ಬೇಸ್ಡ್ ಸಬ್ಜೆಕ್ಟು. ಎಷ್ಟು ಕಾಡು ಜನರದು ಏನು ಹೋರಾಟ ಮಾಡಿರೋಂಥ ಸಬ್ಜೆಕ್ಟ್ನ ತುಂಬ ಅದ್ಭುತವಾಗಿ ಡೈರೆಕ್ಟ್ರು ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿ ಈ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದಾರೆ. ಜೊತೆಗೆ ಏನಪ್ಪ ಒಂದು ಇಂಪಾರ್ಟೆಂಟು ಅಂದರೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ವಿಲನ್ ಸಿಕ್ಕಿದ್ರು ನಮ್ಮ ಮೂರ್ತಿ ಸಾರು. ಅದ್ಭುತವಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಶ್ರೀನಗರ್ ಕಿಟ್ಟಿನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಂಟೈರ್ ಟೋಟಲ್ ಕೋ ಆರ್ಟಿಸ್ಟ್ಗಳಲ್ಲಿ ಎಲ್ಲರೂ ಅವ್ರವ್ರ ಪಾತ್ರಕ್ಕೆ ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಸಿನಿಮಾ ಎಲ್ಲರೂ ನೋಡಿ ಅದ್ಭುತವಾಗಿ ಬಂದಿದೆ. ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ತುಂಬ ಅದ್ಭುತವಾಗಿ ಸಿನಿಮಾವನ್ನು ಮಾಡಿದ್ದಾರೆ. ನಮ್ಮ ಪಿ ಮೂರ್ತಿ ಆಗಿರ್ಬೋದು, ಸುನಾಮಿ ಕಿಟ್ಟಿ ಆಗಿರ್ಬೋದು, ನಟಿ ಆಗಿರ್ಬೋದು, ತುಂಬ ಅರ್ಥಪೂರ್ಣವಾಗಿ ಒಂದು ಸಿನಿಮಾ ಬಂದಿದೆ. ಇವತ್ತು ಕನ್ನಡಿಗರೆಲ್ಲ ಬಂದು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಬೇಕು. ಇವತ್ತು ಕನ್ನಡ ಸಿನಿಮಾ ಉಳಿಬೇಕಾಗಿದೆ. ಇವತ್ತು ಒಳ್ಳೆ ಹೋರಾಟಗಾರ ಸಿನಿಮಾ ಮಾಡಿದ್ದಾರೆ. ಇಂಥ ಸಿನಿಮಾ ಎಲ್ಲ ಬಂದು ಫ್ಯಾಮಿಲಿ ಬಂದು ನೋಡ್ಬೋದು. ಇದು ಯಾಕಂದರೆ ಲವ್ ಇದೆ, ಫೈಟ್ ಇದೆ, ಅಲ್ಲ ಕಾಡ್ದು ಒಂದು ಸ್ಟೋರಿ ತೊಗೊಂಡು ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಬಂದಿದೆ ಈ ಸಿನಿಮಾ. ನಾಳೆ ನಮ್ಮ ವಿಲನ್ ಆ್ಯಕ್ಟ್ ಮಾಡೋದು ಪಿ ಮೂರ್ತಿ ಅವರು ಹಾಲಿವುಡ್ ಅಲ್ಲ ಬಾಲಿವುಡ್ಗೆ ಹೋಗಬೇಕು ಅಂಥ ವ್ಯಕ್ತಿಗಳು ಇವತ್ತು ಒಳ್ಳೆ ಆ್ಯಕ್ಟ್ ಮಾಡೋದು. ಏನೋ ಒಂದು 50 ಸಿನಿಮಾ ಮಾಡಿರ್ತಾರೋ ಒಳ್ಳೆ ಆ್ಯಕ್ಟ್ ಮಾಡಿದಾರೆ ಅವರು. ತುಂಬ ಖುಷಿ ಆಯಿತು ನಮಗೆ ಆ ಸಿನಿಮಾ ನೋಡಿ. ಎಲ್ಲ ಕುಟುಂಬ ಕರ್ನಾಟಕ ಜನ ಇವತ್ತು ಏನು 7 ಕೋಟಿ ಜನ ಇದೆ ಇವತ್ತು ಇಂಥ ಸಿನಿಮಾನ ಉಳಿಸ್ಬೇಕಾಗಿದೆ. ಎಲ್ಲ ಬಂದು ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಎಲ್ಲ ಅಭಿಮಾನಿಗಳು ಅಂತೇಳಿ ನನ್ನ ಅನಿಸಿಕೆ. ನಮಸ್ಕಾರ. ನನ್ನ ಹೆಸರು ಭೀಮಪುತ್ರಿ ರೇವತಿ ರಾಜ್ ಅಂತ. ನಾನು ನಮ್ಮ ತಂಡ ಹಾಗೂ ನಮ್ಮ ಕುಟುಂಬದ ಸಮೇತ ಬಂದು ಇಲ್ಲಿ ಮೂವಿ ನೋಡಿದ್ವಿ, ಕೋರಾ ಮೂವಿನ. ಭಾಳ ಅದ್ಭುತವಾಗಿರೋವಂಥ ಮೂವಿ. ಸುನಾಮಿ ಕಿಟ್ಟಿ ಅವರು ಭಾಳ ಅದ್ಭುತವಾಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಅದು ಅವರು ಈಗಾಗಲೇ ಎಸ್ಟಾಬ್ಲಿಷ್ ಆಗಬೇಕಾಗಿತ್ತು. ಅಷ್ಟು ನೀವೆಲ್ಲ ಬಂದು ನೋಡಿದರೆ ಗೊತ್ತಾಗುತ್ತೆ. ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಹಾಗೆ ಭಾಳ ಭಯಂಕರವಾಗಿ ಯಾವುದೇ ವಿಲ್ಲನ್ಗೆ ಸಾಟಿ ಇಲ್ಲ ಅನ್ನೋ ಥರದಲ್ಲಿ ಪಿ ಮೂರ್ತಿಯವರು ಇಡೀ ಸ್ಕ್ರೀನನ್ನೇ ಆವರಿಸ್ಕೊಂಡು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಭಾಳ ಖುಷಿ ಆಗುತ್ತೆ ನೋಡಲಿಕ್ಕೆ. ಖಂಡಿತ ಅದನ್ನು ನೀವು ಎಂಜಾಯ್ ಮಾಡಬೇಕು ಅಂದರೆ ಥಿಯೇಟ್ರಿಗೆ ಬಂದು ಮೂವಿ ನೋಡಬೇಕು. ಜೊತೆಗೆ ಹೊಸ ನಟಿ ಅಂತ ಅನಿಸೋದೇ ಇಲ್ಲ. ಅಷ್ಟು ಲವಲವಿಕೆಯಿಂದ ಮುದ್ದಾಗಿ ಮಾಡಿದ್ದಾರೆ. ಅದೆಲ್ಲದ್ರ ಜೊತೆಗೆ ಒಂದು ಹಾಡಿ ಜನ ಆದಿವಾಸಿಗಳ ಬದುಕನ್ನು ಅನಾವರಣ ಮಾಡಿರುವಂಥ ಕತೆ ಇದು. ಯಾಕಂದರೆ ಅದೆಲ್ಲವೂ ನಾನು ಸಹ ಒಂದು ಅದೇ ಒಂದು ಟ್ರೈಬಲ್ ಹೆಣ್ಮಗಳು. ನಿಮ್ಮ ಬದುಕನ್ನು ಅದು ತೆರೆದು ತೋರಿಸುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರೂ ಸಹ ಹಾಡಿನಲ್ಲಿರುವಂಥವರು ಆದಿವಾಸಿಗಳು ಹೇಗೆ ಎಲ್ಲ ಒಂದು ಶೋಷಣೆಗೆ ಒಳಗಾಗ್ತಾ ಇದ್ದಾರೆ, ಹೇಗೆ ಒಂದು ಹೋರಾಟದ ವಿಭಿನ್ನವಾಗಿ ಒಂದು ಶೈಲಿನಲ್ಲಿ ಅದನ್ನು ತೋರಿಸಿದ್ದಾರೆ ಅನ್ನೋದನ್ನ ನೋಡಬೇಕಾಗತ್ತೆ. ಖಂಡಿತ ಇದು ನಿಮ್ಮೆಲ್ಲರ ಕತೆ ತುಂಬಾ ಚೆನ್ನಾಗಿದೆ. ಕತೆನೇ ಒಂದು ಹೀರೋ ಅಂತ ಹೇಳಬೇಕು, ಅಷ್ಟು ಚೆನ್ನಾಗಿದೆ. ದಯಮಾಡಿ ಬಂದು ಥಿಯೇಟ್ರಿಗೆ ಬಂದು ಮೂವಿ ನೋಡಬೇಕು. ತುಂಬ ಖರ್ಚು ಮಾಡಿದ್ದಾರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಹಾಗಾಗಿ ಎಲ್ಲೋ ನಾವು ಮನೆಯಲ್ಲಿ ಕೂತ್ಕೊಂಡು ಯಾವಾಗಲೂ ಟಿ ವಿನಲ್ಲಿ ಬರುತ್ತೆ, OTTಲಿ ಬರುತ್ತೆ ನೋಡ್ತೀವಿ ಅನ್ನೋದಲ್ಲ. ನಿಜವಾಗ್ಲೂ ಆ ಕಲಾವಿದರಿಗೆ ಅದು ಹಾಕಿರೋ ದುಡ್ಡಿಗೆ ನಾವು ಒಂದು ನ್ಯಾಯ ಸಲ್ಲಿಸಬೇಕು ಅಂದರೆ ಥಿಯೇಟ್ರಿಗೆ ಬಂದು ನಾವು ಮೂವಿ ನೋಡಬೇಕು. ಹಾಗಾಗಿ ಎಲ್ಲ ನನ್ನ ಕನ್ನಡದ ಆತ್ಮೀಯರು ಹಾಗೂ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾವನ್ನು ಗೆಲ್ಲಿಸಿದ್ರೇ ಇನ್ನಷ್ಟು ಈ ಥರ ಕಲಾವಿದರುಗಳು ಮುಂದೆ ಬರ್ತಾರೆ. ಜೊತೆಗೆ ನಮ್ಮ ಶ್ರೀ ಅವರು ಬಹಳ ಅದ್ಭುತವಾಗಿ ಒಂದು ಡೈರೆಕ್ಷನ್ನ ಮಾಡಿದ್ದಾರೆ. ಇದು ಎರಡನೇ ಬಹಳ ಸಕ್ಸಸ್ಫುಲ್ಲಾಗಿ ಓಡಬೇಕಾಗಿರುವಂಥದ್ದು. ಇನ್ನು ಮೇಲೆ ಇನ್ನೂ ಜನ
ಮೂವಿ ಭಾಳ ತುಂಬ ಅದ್ಭುತವಾಗಿ ಬಂದಿದೆ. ಇದು ಸುಮ್ಮನೆ ತೋರಿಕೆಗಲ್ಲ, ನೀವು ಬಂದು ನೋಡಿ ಅದನ್ನು ಒಪಿನಿಯನ್ ಹೇಳಬೇಕು. ಇಷ್ಟಪಡ್ತೀರಾ? ಇನ್ನು ಮೇಲೆ ಇದು ಹೌಸ್ಫುಲ್ ಆಗುವಂಥ ಮೂವಿ. ಇನ್ನು ಥಿಯೇಟ್ರ್ಗಳಲ್ಲಿ ಹೌಸ್ಫುಲ್ಲಾಗಿ ಎಲ್ಲ ಕಡೆ ಓಡುತ್ತೆ ಅನ್ನೋದು ನನ್ನ ಒಂದು ಒಪಿನಿಯನ್ನು. ಸಂಪೂರ್ಣ ಚಿತ್ರತಂಡಕ್ಕೆ ಶುಭವಾಗಲಿ. 2025ನಲ್ಲಿ ಒಂದು ಸಕ್ಸಸ್ಫುಲ್ ಮೂವಿ ಅಂತ ಹೇಳ್ಬೋದು ಕೋರ. ಯಾಕಂದರೆ ಆದಿವಾಸಿಗಳ ಜೀವನನ ತಗೊಂಬಂದು ತೋರಿಸಿದಂಥ ಮೂವಿ ಇದು. ಇಲ್ಲಿ ಮಾಡುವಂಥ ಪಿ ಮೂರ್ತಿಯವರಾಗಿರ್ಬೋದು, ವಿಲನ್ ನಮ್ಮ ಹೀರೋ ಆಗಿರೋಂಥ ಕಿಟ್ಟಿಯವರಾಗಿರ್ಬೋದು, ಎಲ್ಲ ಕಲಾವಿದರು ಹೊಸಬರು ಅಂತ ಯಾರು ಅನ್ಸಲ್ಲ. ನೀವು ನೋಡ್ಬೋದು, ಈ ವಿಲನ್ ಅಂತ ಎಷ್ಟೋ 10-20 ಫಿಲ್ಮ್ 50 ಫಿಲ್ಮ್ ಮಾಡಿದ್ರಿಗಿಂತ ಚೆನ್ನಾಗಿ ಒಂದು ವಿಲನ್ ಪಾತ್ರನ ಮಾಡಿದ್ದಾರೆ ಪಿ ಮೂರ್ತಿಯವರು. ಅವರಿಗೆ ಅಭಿನಂದನೆಗಳು ನಾನು ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲರೂ ಪ್ರತಿಯೊಂದು ಕನ್ನಡ ಫಿಲ್ಮ್ನ ನಾವು ಬೆಳೆಸಬೇಕು ಅಂತಂದಾಗ ಥಿಯೇಟ್ರಿಗೆ ಬಂದು ಫಿಲ್ಮ್ ನೋಡಿ. ಮತ್ತು ನಾಳೆ ಕೂಡ ನನ್ನ ಫ್ಯಾಮಿಲಿ ಒಟ್ಟಿಗೆ ಬಂದು ಈ ಫಿಲ್ಮ್ ನೋಡ್ತೀನಿ. ತುಂಬ ಅದ್ಭುತವಾಗಿ ಒಂದು ಕಲೆನ ತೋರಿಸ್ಕೊಂಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ ತಂಡಕ್ಕೆ. ಥ್ಯಾಂಕ್ ಯು. ಕಠೋರ ಕೋರ ನಡಗಿಸ್ತಾನ ಕರ್ನಾಟಕಕ್ಕೆ ನಡ್ಸಕ ಕೋರ ಬಂದಾನ. ಸೂಪರ್ ಆಗೈತಣ, ಸಖತ್ತಾಗೈತಣ. ನೀವು ಕೊಡೋ ದುಡ್ಡು ಏನು ಮೋಸ ಇಲ್ಲಣ್ಣ. ಅಣ್ಣ ಬಾರಣ, ನೀನು ಒಂದ್ಸತಿ ಬಂದು ನೋಡೋಣ. ಏನು ಸಖತ್ತಾಗೈತೆ ಗೊತ್ತಾ, ಹೆಂಗೈತೆ ಗೊತ್ತಾ ಮೂವಿ ನೋಡ್ಬೇಕಂದ್ರೆ ಅಣ್ಣ. ಇದು ಕಾಂತಾರನ KGF ನ ಮಧ್ಯದಲ್ಲಿ ಏನೋ ಒಂದು ಲಿಂಕ್ ಬಿಟ್ಟೋಗೈತಣ್ಣ. ಆ ಲಿಂಕೇ ಕೋರ ಕಣ. ಸೂಪರ್ ಆಗೈತೆ, ಬಾರಣ ನೀನು. ಕೋರ ಫಿಲಮು ರಿಲೀಸ್ ಆಗಿದೆ. ಕೋರ ಫಿಲಮ್ ರಿಲೀಸ್ ಆಗಿದೆ. ಹೆಂಗೆ ಅಂದರೆ ಅಬ್ಬರ. ಈ ವರ್ಷದಲ್ಲಿ ಆ ಥರ ಫಿಲಮ್ ಯಾವುದೂ ರಿಲೀಸ್ ಆಗಿಲ್ಲ. ಆ ಥರ ಒಂದು ಕಾನ್ಸೆಪ್ಟ್ ಯಾವ ಥರ ಇಟ್ಕೊಂಡು ಮಾಡಿದ್ದಾರೆ ಅಂದರೆ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅದು ಹೊಸ ಪ್ರತಿಭೆ, ಅದು ನಮ್ಮ ಮೂರ್ತಿ ಅಣ್ಣವರಾಗ್ಬೋದು, ನಮ್ಮ ಸುನಾಮಿ ಕಿಟ್ಟಿ ಅವರು ಎಲ್ಲರನ್ನೂ ಹಾಕ್ಕೊಂಡು ಒಳ್ಳೆ ಫಿಲಮ್ ಬಂದಿದೆ ಇವಾಗ. ದಯವಿಟ್ಟು ನಾನು ಕೇಳ್ಕೊಳ್ಳೋದೇನೆಂದರೆ, ಇಂಥ ಒಂದು ಫಿಲಮ್ನ ಕನ್ನಡ ಇಂಡಸ್ಟ್ರಿನ ಉಳಿಸ್ಬೇಕಾಗಿದ್ದು ನಮ್ಮ ಕರ್ತವ್ಯ. ಎಲ್ಲ ಪ್ರತಿಯೊಬ್ಬರು ಫ್ಯಾಮ್ಲಿ ಸಮೇತ ಫಿಲಮ್ ಟಾಕೀಸಲ್ಲಿ ಬಂದು ಫ್ಯಾಮ್ಲಿ ಸಮೇತ ಕುತ್ಕೊಂಡು ನೋಡೋವಂಥ ಸಿನಿಮಾ. ದಯವಿಟ್ಟು ನಮ್ಮ 7 ಕೋಟಿ ಜನಗಳ ಹತ್ರ ನಾನು ಕೇಳ್ಕೊಳ್ಳೋದಿಷ್ಟೇ, ಪ್ರತಿಯೊಬ್ಬರು ಫಿಲಮ್ ಟಾಕೀಸಿಗೆ ಬಂದು ಕೋರ ಸಿನಿಮಾ ವೀಕ್ಷಿಸಿ, ಮತ್ತು ಅದರಲ್ಲಿ ಏನು ಕಾನ್ಸೆಪ್ಟ್ ಇದೆ ಏನಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಎಲ್ಲಿ ಫಸ್ಟು ಫೈಟಿಂದ ಕೊನೆ ಫೈಟ್ವರೆಗೂ ಎಲ್ಲಿ ಬೋರು ಅನಿಸೋದು ಇಲ್ಲ, ಏನು ಅಂತ ಅನಿಸೋದು ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ದಯವಿಟ್ಟು ನಮ್ಮ ಕನ್ನಡ ಜನತೆಗಳು ಬಂದು ಫಿಲಮ್ ಟಾಕೀಸಲ್ಲಿ ಕೂತು ಎಲ್ಲರೂ ನಿಮ್ಮ ಫ್ಯಾಮ್ಲಿ ಸಮೇತ ಬಂದು ಕೋರನ ವೀಕ್ಷಣೆ ಮಾಡಿ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮಾತಾಡಲ್ಲ. ಎಲ್ರಿಗೂ, ಎಲ್ಲ ಮಾಧ್ಯಮ ಮಿತ್ರರಿಗೂ ಮೊದಲೇದಾಗಿ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮಿಂದಾನೇ ನಾವು ಕೋರ ತುಂಬ ಅಥೆಂಟಿಕ್ಕಾಗಿ, ತುಂಬ ಕ್ರಮಬದ್ಧತೆಯಾಗಿ, ಕಮಿಟ್ಮೆಂಟ್ ಇಟ್ಕೊಂಡು ಒಂದು ತುಂಬ ರಿಚ್ ಮೇಕಿಂಗಲ್ಲಿ ಮಾಡಿರ್ತಕ್ಕಂಥ ಸಿನಿಮಾ. ನೀವು ನೋಡಿರ್ಬೋದು, ಸಿನಿಮಾ ನೋಡಿದಿರಿ ಖಂಡಿತ. ಮೂರ್ತಿ ಅಣ್ಣ ಅಂತೂ ಅದ್ಭುತವಾಗಿ ನಟರಾಕ್ಷಸ ಅನ್ನೋ ಒಂದು ಪದಕ್ಕೆ ಸಮನಾಗಿ ಆ ಒಂದು ನೆಗೆಟಿವ್ನ ತುಂಬ ಪ್ರೆಸೆಂಟ್ ಮಾಡಿದ್ರು. ತುಂಬ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಣ್ಣ. ತುಂಬ ಅದ್ಭುತವಾಗಿ ಮಾಡಿದ್ದೀರಿ, ತುಂಬ ಖುಷಿ ಆಯಿತು. ಆಮೇಲೆ ಕಿಟ್ಟಿ ಅಣ್ಣ ಅಂತೂ ಅವರ ಸ್ಟಂಟ್ಸು ಅದ್ಭುತ, ಅತ್ಯದ್ಭುತ, ಅಮೋಘ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರ ಆ ಒಂದು ಫಿಸಿಕ್ ಆಗಿರ್ಬೋದು, ಅವರ ಅಪೀರಿಯನ್ಸ್ ಆಗಿರ್ಬೋದು, ಅವರ ಒಂದು ಡೈಲಾಗ್ ಡೆಲಿವರಿ ಆಗಿರ್ಬೋದು, ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ನಿರ್ದೇಶಕರು ವರ್ಟ ಸರ್. ಆಮೇಲೆ ಇದು ಎಲ್ಲದಕ್ಕೂ ನನಗೆ ತುಂಬ ಕಾಡಿದ ಪಾತ್ರ ಅಂದರೆ ಮಾಚಯ್ಯನ್ ಪಾತ್ರ. ಸರ್ ಎಲ್ಲಿದ್ದೀರಿ ಸರ್? ಒಂದು ದಯವಿಟ್ಟು ಬನ್ನಿ ಸರ್. ನೀವು ಇವರು ನನಗೆ ನಮ್ಮ ಧೀರಭಗತ್ರ ಸಿನಿಮಾದಲ್ಲಿ ನನ್ನ ಮಾವನ ಪಾತ್ರನ ಹೇಗೆ ಮಾಡಿದ್ರು, ಹೀರೋಯಿನ್ ಅವರ ಅಪ್ಪನ ಪಾತ್ರದಲ್ಲಿ. ಸೊ ನನಗೂ ಅವರೊಂಥರ ಗುರುಗಳಿದ್ದಂಗೆ. ತುಂಬ ಅದ್ಭುತವಾಗಿ ಇಂಥ ಒಂದು ಪ್ರತಿಭೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇರೋದು ಒಂದು ಅದ್ಭುತ. ಇಂಥವ್ರನ್ನ ದಯವಿಟ್ಟು ಪ್ರತಿಯೊಂದು ಸಿನಿಮಾದಲ್ಲೂ ಬಳಸ್ಕೊಳ್ಬೇಕು. ಇಂಥ ಒಂದು ಕಲೆನ ಉಳಿಸ್ಬೇಕು. ಅವ್ರಿಗೆ ಎಷ್ಟು ರಿಯಲಿಸ್ಟಿಕ್ಕಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ, ಇಡೀ ಸಿನಿಮಾನ ಹೀರೋಯಿನ್ ಅಷ್ಟೇ ಆವರಿಸ್ಕೊಂಡು ಅಭಿನಯ ಮಾಡಿದ್ದಾರೆ. ಕೋರ ಸಿನಿಮಾ ತುಂಬ ಅದ್ಭುತವಾಗಿದೆ. ಆಮೇಲೆ ಕತೆ ಒಂದು ಆದಿವಾಸಿ ಸಮುದಾಯವನ್ನು ಹೇಗೆ ಸರ್ಕಾರಗಳು ಬಳಸ್ಕೊಳ್ತಾರೆ, ರಾಜಕಾರಣಿಗಳು ಹೇಗೆ ಬಳಸ್ಕೊಳ್ತಾರೆ ಅನ್ನೋದ್ರ ಮೇಲೆ ವರ್ಟ ಸರ್ ತುಂಬ ಅದ್ಭುತವಾಗಿ ಅದನ್ನು ಡೈಲಾಗ್ ಮಾಡಿಸಿದ್ದಾರೆ. ಒಟ್ಟಾರೆಯಾಗಿ ಒಂದು ಒಳ್ಳೆ ಬಾಡೂಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೋರ ಸಿನಿಮಾಗೆ ಒಳ್ಳೆಯದಾಗಲಿ. ಮಠ ಸರ್ ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದೀರಿ. ನಿಮ್ಗೆ ಯಾವಾಗಲೂ ಈ ಥರದ ದೊಡ್ಡ ಪಾತ್ರಗಳು ನಿಮಗೆ ಸಿಗಲಿ. ಆಮೇಲೆ ಮೂರ್ತಿ ಸರ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಇಂಥ ಸಾವಿರಾರು ಸಿನಿಮಾ ಪ್ರೊಡ್ಯೂಸ್ ಮಾಡೋಷ್ಟು ದೊಡ್ಡವರಾಗಲಿ. ಕಿಟ್ಟಿ ಅಣ್ಣಂಗೆ ಇಂಥ 100 ಸಿನಿಮಾ ಸಿಗಲಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್.
ಸೊ ನಮಸ್ಕಾರ, ನಾನು ಸೌಜನ್ಯ. ಸೊ ಈ ಸಿನಿಮಾದಲ್ಲಿ ತಾಯಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಯಾರು ನಂಬ್ತಾ ಇಲ್ಲ ನಾನು ಮಾಡಿದ್ದೀನಿ ಅಂದರೆ, ಯಾರು ಕಂಡುಹಿಡಿತಾನೂ ಇಲ್ಲ. ಫೈನ್ ಡ್ಯುಯಲ್ ಶೇಡ್ಸ್ ಇದೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಾನು ಈ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದೀನಿ ಅಥವಾ ನನಗೆ ಗೊತ್ತಿರೋ ಸಿನಿಮಾ ಅಂತಲ್ಲ ಅಲ್ಲ. ಆ್ಯಸ್ ಅ ಆಡಿಯನ್, ಕನ್ನಡದವಳಾಗಲಿ, ಕನ್ನಡತಿ ಆಗಿ, ಕನ್ನಡ ಸಿನಿಮಾ ಲವ್ವರ್ ಆಗಿ ನಾನು ಹೇಳ್ತಾ ಇದ್ದೀನಿ, ಸಿನಿಮಾ ತುಂಬ ತುಂಬ ಚೆನ್ನಾಗಿದೆ. ದಯವಿಟ್ಟು ಸಿನಿಮಾ ಥಿಯೇಟರಿಗೆ ಬಂದು ನೋಡಿ. ಈ ಒಂದು ಸಿನಿಮಾ ಉಳಿಸಿದ್ರೆ ನಿರ್ಮಾಪಕ ಈ ಥರದ್ದು ಇನ್ನೊಂದು 10 ಸಿನಿಮಾ ಮಾಡ್ತಾರೆ. ಆ 10 ಸಿನಿಮಾದಿಂದ 100 ಫ್ಯಾಮಿಲಿ, 1000 ಫ್ಯಾಮಿಲಿ ಊಟ ಮಾಡುತ್ತೆ. ಸೊ ದಯವಿಟ್ಟು ಯಾವ ಸಿನಿಮಾಗೂ ಕಮ್ಮಿ ಇಲ್ಲ, ಬೇರೆ ಯಾವ ಭಾಷೆ ಸಿನಿಮಾಗೂ ಕಮ್ಮಿ ಇಲ್ಲ. ದಯವಿಟ್ಟು ಕೋರಾನ ಥಿಯೇಟರಿಗೆ ಬಂದು ಎಲ್ಲರೂ ನೋಡಿ. ಮಠಾಪಜ್ಜಿ ಬನ್ನಿ. ರಾಜು ಸರ್, ಟೀಮ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಡುವೆ ಸುನಾಮಿ ಕಿಟ್ಟಿ ಮಾತಾಡ್ತಾ ಇದ್ದೀನಿ. ಇವತ್ತೇನಪ್ಪ ಅಂದರೆ ಎಲ್ಲ ಗೊತ್ತಿರೋವಂಥ ಗೆಸ್ಟ್ಗಳೆಲ್ಲ ಬಂದು, ಸೆಲೆಬ್ರಿಟೀಸ್ಗಳೆಲ್ಲ ತುಂಬ ಸಿನಿಮಾನ ರೆಸ್ಪಾನ್ಸ್ ಮಾಡಿದ್ರು, ನೋಡಿದ್ರು, ತುಂಬ ಇಷ್ಟ ಆಯಿತು. ಕನ್ನಡಿಗರು ಹೇಳೋದು ಇಷ್ಟನೇ, ಕನ್ನಡ ಸಿನಿಮಾನ ಯಾವತ್ತು ಬೆಳೆಸಿ ಆರೈಸಿ ಆಶೀರ್ವಾದ ಮಾಡಿ. ಕಂಟೆಂಟ್ ಬೇಕು ಅಂತ ಹೇಳ್ತೀರಾ, ಗೆಲ್ಲಬೇಕಂದ್ರೆ ಕತೆ ಬೇಕು ಅಂತ. ಇದಕ್ಕಿಂತ ಕತೆ ಇನ್ನೆಲ್ಲೂ ಕೊಡೋಕ್ಕಾಗಲ್ಲ. ನಮ್ಮ ಕೋರ ಟೀಮಿಂದ ಅದ್ಭುತವಾದಂಥ ಕತೆ ಕೊಟ್ಟಿದ್ದೀವಿ. ಆದರೆ ನನಗೇನಪ್ಪ ಖುಷಿ ಅಂದರೆ, ನನ್ನೇ ಸಿನಿಮಾ ರಿಲೀಸ್ ಆಗಿ ಇವತ್ತು ತುಂಬ ರೆಸ್ಪಾನ್ಸ್ ಇದೆ. ಎಲ್ಲ ಕಡೆ ಸಖತ್ತಾಗಿ ಇಷ್ಟಪಟ್ಟಿದ್ದಾರೆ. ಕೋರನ ಅದ್ಭುತವಾಗಿ ಮಾಡಿದ್ದಾರೆ. ಸುನಾಮಿ ಕಿಟ್ಟಿಯವರು ಸ್ಟಂಟ್ಸು ಮತ್ತು ಆ್ಯಕ್ಟಿಂಗ್ ಎಲ್ಲ ತುಂಬ ರೆಸ್ಪಾನ್ಸ್, ತುಂಬ ಖುಷಿ ಆಗುತ್ತೆ. ರಿಯಾಲಿಟಿ ಶೋಲಿ ನನ್ನ ಗೆಲ್ಸಿದ್ರಿ, ಓಟ್ ಹಾಕಿ ನನಗೆ ಅನ್ನ ಹಾಕಿ ಬೆಳೆಸಿದ್ದೀರಾ. ಇವತ್ತು ಕೋರ ಮುಖಾಂತರ ಕರ್ನಾಟಕಕ್ಕೆ ಮತ್ತು ಒಂದು ಸುನಾಮಿನ ತೋರಿಸಿದ್ದೀನಿ. ತುಂಬ ಖುಷಿ ಆಗ್ತಿದೆ. ನಾನು ಹೇಳೋದಿಷ್ಟೇ, ಸಿನಿಮಾ ರಿಲೀಸ್ ಆದಾಗಲೇ ಸಿನಿಮಾ ಚೆನ್ನಾಗಿದೆ ಅಂತ ಗೊತ್ತಾಗಲಿಕ್ಕೆ ಬಂದು ಸಿನಿಮಾ ನೋಡಿ. ಪರಭಾಷಾ ಸಿನಿಮಾಗಳು ಬಂದಾಗ ನಮ್ಮ ಸಿನಿಮಾನ ಕೇರೆ ಮಾಡಲ್ಲ, ತೆಗೆದಾಕ್ಬಿಡ್ತಾರೆ ಥಿಯೇಟ್ರ್ಗಳಿಂದ. ನಾನು ಹೇಳೋದಿಷ್ಟೇ, ಥಿಯೇಟ್ರ್ ಓನರ್ಗಳಾಗಿರಲಿ, ಮತ್ತೊಬ್ಬರಾಗಿರಲಿ, ಮಲ್ಟಿಪ್ಲೆಕ್ಸ್ ಆಗಿರಲಿ, ಕನ್ನಡ ಸಿನಿಮಾಗೆ ಫಸ್ಟ್ ಆದ್ಯತೆ ಕೊಡಿ. ಕನ್ನಡ ಸಿನಿಮಾನ ಬೆಳೆಸಿ ಆರೈಸಿ. ಕೋರನ ಒಂದು ಕಂಟೆಂಟು 1-2 ವರ್ಷದಿಂದ 3 ವರ್ಷದಿಂದ ಕಷ್ಟಪಟ್ಟು ತುಂಬ ಒಂದಷ್ಟು ಜನ ಆರ್ಟಿಸ್ಟ್ಗಳೆಲ್ಲ ಕಷ್ಟಪಟ್ಟು ಮಾಡಿದ್ದೀವಿ. ಅದಕ್ಕೆಲ್ಲ ಬೆಂಬಲವಾಗಿ ನಿಂತ್ಕೊಂಡು ರತ್ನಮ್ಮ ಮೂವೀಸ್ ಪ್ರೊಡಕ್ಷನಲ್ಲಿ ಅಷ್ಟೆಲ್ಲ ಜನಕ್ಕೆ ಊಟ ಹಾಕಿ ಒಂದು 3 ವರ್ಷದಿಂದ ಎಲ್ಲ ನಮ್ಮ ಕುಟುಂಬ ಥರ ಸಾಕಿರೋಂಥ ನಮ್ಮ ಮೂರ್ತಿಯಣ್ಣವರು ಕಷ್ಟಪಟ್ಟು ಇಷ್ಟಪಟ್ಟು ಕೋರ ಸಿನಿಮಾನ ಮಾಡಿದ್ದಾರೆ. ನಾನು ಹೇಳೋದಿಷ್ಟೇ, ನಾನೇನು ಇದು ಮಾಡ್ಕೋತಿಲ್ಲ, ನಮ್ಮ ಸಿನಿಮಾನೇ ದೊಡ್ಡದು ಅಂತೆಲ್ಲ. ಕಂಟೆಂಟ್ ಇದೆ ಸಿನಿಮಾದಲ್ಲಿ, ಬಂದು ನೋಡಿ ಆಶೀರ್ವಾದ ಮಾಡಿ. ಯಾಕೆಂದರೆ ನೀವು ದೊಡ್ಡ ಸ್ಕ್ರೀನ್ ಮೇಲೆ ಮತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮು, ಸ್ಟೇಟಸ್ಸು ಮತ್ತು ಯೂಟ್ಯೂಬಲ್ಲಿ ಹಾಕೋದ್ರೆ ಸಿನಿಮಾ ಚೆನ್ನಾಗಿದೆ ಓಕೆ ಅನ್ನೋದಲ್ಲ. ಥಿಯೇಟ್ರಿಗೆ ಬಂದು ನೋಡ್ಬಿಟ್ಟು ಆಮೇಲೆ ಕಮೆಂಟ್ಸ್ ಮಾಡಿ, ಆಮೇಲೆ ರಿವ್ಯೂ ಕೊಡಿ. ಯಾಕೆಂದರೆ ಇವತ್ತು ಒಳ್ಳೊಳ್ಳೆ ಸಿನಿಮಾಗಳು ಬೆಳೀತಿರೋದಂಗೆ ದೊಡ್ಡ ಸಿನಿಮಾಗಳು ಇವತ್ತು ದೊಡ್ಡ ಸ್ಟಾರ್ ಆಗೋಕ್ಕೆ ಮುಂಚೆ ಹೊಸಬರಾಗಿ ಫಸ್ಟು ಸಿನಿಮಾ ಆಡ್ಕೊಂಡೇ ಬಂದಿರೋದು ಎಲ್ಲ ಸ್ಟಾರ್ಗಳು. ಆದ್ರೂ ಇವತ್ತು ಕೋರ ಅದೇ ಲೆವೆಲ್ಗೆ ಬಂದಿದೆ. ತುಂಬ ಖುಷಿ ಆಗ್ತಿದೆ. ನಮ್ಮ ಡೈರೆಕ್ಟರ್ ಸರ್ ತುಂಬ ಕಷ್ಟಪಟ್ಟು ಒಂದು ಒಳ್ಳೆ ಮೇಕಿಂಗ್ ಮಾಡಿದ್ದಾರೆ, ಕ್ವಾಲಿಟಿ ಮಾಡಿದ್ದಾರೆ. ಒಂದು ತಾಯಿ ಸೆಂಟಿಮೆಂಟು, ಮೊಮ್ಮಗನ ಸೆಂಟಿಮೆಂಟು ಮತ್ತು ಲವ್ ಸ್ಟೋರಿ ಎಲ್ಲ ತುಂಬ ಅದ್ಭುತವಾಗಿ ಬಂದಿದೆ. ದಯವಿಟ್ಟು ಸಿನಿಮಾನ ನೋಡಿ. ಯಾಕೆಂದರೆ ಇವತ್ತೇನೋ ನಾವು ಲೈವಲ್ಲಿ ಮಾತಾಡ್ಬೋದು, ಬಟ್ ಏನೋ ಅವ್ರ ಸಿನಿಮಾಗೋಸ್ಕರ ಬಿಲ್ಡಪ್ ತೊಗೋತಾ ಇದ್ದಾರೆ, ಬಂದು ನೋಡಲಿ ಅಂತ ಹೇಳ್ಬೋದು. ಬಟ್ ಕಂಟೆಂಟ್ ಇದೆ ಸಿನಿಮಾದಲ್ಲಿ ಅಷ್ಟು ಅದ್ಭುತವಾಗಿ. ಒಂದು ಲೊಕೇಶನ್ ಆಗಿರ್ಬೋದು, ಒಂದು ಪ್ರಾಪರ್ಟೀಸ್ ಆಗಿರ್ಬೋದು, ಒಂದು ಸೆಟ್ ಆಗಿರ್ಬೋದು. ಮೂರ್ತಿಯಣ್ಣರು ಒಂದಷ್ಟು ಬಂಡವಾಳ ಹಾಕಿದ್ದಾರೆ. ಯಾವ ಸಿನಿಮಾ ಕಮ್ಮಿ ಇಲ್ಲ, ಪರಭಾಷೆಗಳು ಸಿನಿಮಾಗೂ ಕಮ್ಮಿ ಇಲ್ಲ. ನಮ್ಮ ಕೋರದಲ್ಲಿ ನಾವು ತೋರಿಸೋಣ ಅಂತ ಒಂದು ಪ್ಯಾಷನ್ ಆಗಿ ಎಲ್ಲ ಆರ್ಟಿಸ್ಟು ಹಾಕೊಂಡು ಮಾಡಿದ್ದಾರೆ. ನನ್ನ ಬದಲು ದೊಡ್ಡ ಆರ್ಟಿಸ್ಟ್ ಹಾಕೊಂಡು ಮಾಡೋದು ದೊಡ್ಡ ಮ್ಯಾಟ್ರಲ್ಲ. ಬಡವ್ರ ಮಕ್ಕಳನ್ನ ಬೆಳಿಬೇಕಂತ ಡೈಲಾಗ್ ಕೊಟ್ಟಿದ್ದಾರಲ್ಲ, ಅವ್ರು ಆ ಥರ ಎಲ್ಲ ಬೆಳೆಸ್ತೀನಿ ಅಂತ ನಿಂತಿದ್ದಾರೆ. ನಮ್ಮ ಟೀಮ್ಗೆ ತುಂಬ ಅದು ಹೆಮ್ಮೆ ಇದೆ. ಅದೊಂದು ತುಂಬ ಖುಷಿ ಇದೆ. ನಾವೆಲ್ಲೋ ತರಕಾರಿ ಮಾರ್ಕೊಂಡಿರೋ ಸುನಾಮಿ ಕಿಟ್ಟಿನ ಹೀರೋ ಆಗಬೇಕು, ಈ ಪಾತ್ರಕ್ಕೆ ಸೂಟ್ ಆಗ್ತಾನೆ, ಬೆಳೆಸ್ಬೇಕಂತ ಮಾಡಿದಾರಲ್ಲ ಈ ಕೋರಾಗೆ. ಅದೇ ನಂಗೆ ತುಂಬ ಖುಷಿ ಆಗೋಣ. ಯಾವಾಗಲೂ ಚಿರಿನುಣಿ ಆಗಿರ್ತೀನಿ ನಿಮಗೆ ನಾನು. ಅದೇ ಥರ ಮಟನೂ ತುಂಬ ಅದ್ಭುತವಾಗಿ ಒಂದು ಒಳ್ಳೆ ನನ್ನ ತಾತನ ಕ್ಯಾರೆಕ್ಟರ್ ಮಾಡಿದ್ದಾರೆ. ಎಕ್ಸ್ಟ್ರಾರ್ಡನರಿ ಆಗಿದೆ. ಸಿನಿಮಾ ನೋಡಿದ್ರೆ ಕಣ್ಣಲ್ಲಿ ನೀರು ಬರ್ತದೆ. ಆ ಥರ ನೀವು ಸಿನಿಮಾ ಒಂದ್ಸತಿ ಬಂದು ನೋಡಿ. ಚರಿಷ್ಮಾ ಮತ್ತು ಹೀರೋಯಿನು ಸೂಪರಾಗಿ ಅದ್ಭುತವಾಗಿ ನನ್ನ ಪಾರ್ಟ್ನರ್ಶಿಪ್ ಆಗಿ ಒಂದು ಲವ್ ಸ್ಟೋರಿ ತುಂಬ ಅದ್ಭುತವಾಗಿ ಕಾಣಿಸ್ತಿದ್ದಾರೆ. ಈ ಲೆವೆಲ್ಗೆ ಇವತ್ತು ದೊಡ್ಡ ಹೀರೋಯಿನ್ಗಳು ಬೆಳೀತಾರೆ. ಅವಳು ದೊಡ್ಡ ಹೀರೋಯಿನ್ ಆಗಲಿ ಅನ್ನೋದಿಷ್ಟೇ. ನನ್ನ ತಾಯಿ ಕ್ಯಾರೆಕ್ಟರ್ ಮಾಡಿರೋಂಥ ಸೌಜನ್ಯ ನನ್ನ ಪಕ್ಕದಲ್ಲಿ ನಿಂತಿದ್ದಾರೆ. ಅದ್ಭುತವಾದಂಥ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ ಕ್ಯಾರೆಕ್ಟ್ರು, ಆ ಹಳ ಸೀನ್ ಆಗಿರ್ಬೋದು, ಮುನಿಯವ್ರ ಜೊತೆಗೆ ಅದ್ಭುತವಾಗಿ ಕಾಣಿಸ್ತಿದ್ದಾರೆ. ಅವ್ರಿಗೂ ಒಳ್ಳೇದಾಗಬೇಕು. ಮತ್ತು ನಮ್ಮ ಚೇತನ್ ಅವರು ಒಂದು ಓಪನಿಂಗಲ್ಲಿ ತುಂಬ ಅದ್ಭುತವಾಗಿ ಒಂದು ಕ್ಯಾರೆಕ್ಟರ್, ಅವ್ರಿಗೂ ಒಳ್ಳೇದಾಗಲಿ. ಇದಕ್ಕೆಲ್ಲ ಹೆಚ್ಚಾಗಿ ಸೂತ್ರಧಾರಿ ಅಂತ ಇಟ್ಕೊಂಡು ಡೈರೆಕ್ಟ್ರು ಅವರು ಅದ್ಭುತವಾಗಿ ಒಂದು ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಅವ್ರಿಗೂ ಒಳ್ಳೇದಾಗಬೇಕು. ಒಂದು ಒಳ್ಳೆ ಡೈರೆಕ್ಟ್ರು ನಮ್ಮ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಹಾಕಿರೋಂಥ ದುಡ್ಡು ನಮ್ಮ ಮೂರ್ತಿ ನಮ್ಗೆ ಬರಬೇಕು, ವಾಪಸ್ ಬಂದು ನಮ್ಮ ಸಿನಿಮಾ ಗೆಲ್ಲಬೇಕು. ನನ್ನ ಕೈ ಮುಗ್ದು ಹೇಳೋದಿಷ್ಟೇ ಕನ್ನಡಿಗರಿಗೆ,
ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ತುಂಬ ಒಳ್ಳೆ ಕಂಟೆಂಟು, ಎಲ್ಲ ಕ್ವಾಲಿಟೀಸು ಕೊಟ್ಟಿದ್ದೀವಿ. ಮೇಕಿಂಗ್ ಆಗಿರ್ಬೋದು, ಸೀನ್ ಆಗಿರ್ಬೋದು, ಎಲ್ಲ ಮಾಡಿದ್ದೀವಿ. ಕೈ ಮುಗ್ದು ಹೇಳೋದು ಇಷ್ಟೇ, ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ದಯವಿಟ್ಟು. ಯಾಕೆಂದರೆ ನಾನು ಕಷ್ಟಪಟ್ಟು ಏನೋ ಒಂದು ಮಾಡಬೇಕಂತ ಇಷ್ಟು ವರ್ಷ ಕಾದೆ, ಒಂದು ಒಳ್ಳೆ ಅದ್ಭುತವಾದಂಥ ಸಿನಿಮಾ ಕೊಟ್ಟಿದ್ದೀನಿ. ನಾನು ಕೇಳೋದು ಇಷ್ಟೇ, ಆಡಿಯನ್ಸ್ ಎಲ್ಲ ಬಂದು ದಯವಿಟ್ಟು ಸಿನಿಮಾ ನೋಡಿ ಥಿಯೇಟ್ರಿಗೆ. ಧ್ರುವ ಸರ್ ಅವ್ರು ಬಂದು ನಮ್ಮ ಸಿನಿಮಾಗೆ ತುಂಬ ಬೆಂಬಲ ಕೊಟ್ಟರು, ಅವರು ತುಂಬ ಖುಷಿಯಾಗಿದ್ದಾರೆ. ನೋಡಿದ್ರೆ ಯಾರು ಚೆನ್ನಾಗಿಲ್ಲ ಅಂತ ಇವತ್ತವರೆಗೂ ನೆಗೆಟಿವ್ ಕಮೆಂಟ್ ಕೊಟ್ಟಿಲ್ಲ, ಎಲ್ಲ ಅದ್ಭುತವಾಗಿ ಬಂದಿದೆ. ಕೈ ಮುಗಿದು ಕೇಳ್ತೀನಿ, ಎಲ್ಲ ಥಿಯೇಟ್ರಿಗೆ ಬಂದು ನನ್ನ ಸಿನಿಮಾ ನೋಡಿ ನಮ್ಮನ್ನು ಗೆಲ್ಲಿಸಿ ಆಶೀರ್ವಾದ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಎಲ್ಲ ಒಂದು ಸೆಲೆಬ್ರಿಟಿ ಶೋ ಹಾಕಿದ್ದು. ನಿಜ ಹೇಳ್ಬೇಕಂತ ಹೇಳಿದ್ರೆ ಇಡೀ ಕೋರ ತಂಡ ಒಂದು ರೀತಿಯಲ್ಲಿ ತುಂಬ ಸಕ್ಸಸ್ಫುಲ್ ಕಾಣ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಥಿಯೇಟ್ರುಗಳು, ಮಾಲ್ಗಳಲ್ಲಿ ಕೋರ ಸಿನಿಮಾಗೆ ಜನ ಭರ್ಜರಿಯಾಗಿ ಬರ್ತಾಯಿದ್ದಾರೆ. ಸೊ ಅದಕ್ಕೆ ಕಾರಣವೇ ಇಡೀ ಕೋರ ಟೀಮ್ ವರ್ಕು. ನಮ್ಮ ಡೈರೆಕ್ಟ್ರು ಶ್ರೀಯವರಾಗಿರ್ಬೋದು. ಒಂದು ಹೇಳ್ತೀನಿ ಕೇಳಿ, ನೀವು ಕೊಡೋಂಥ 100 ರೂಪಾಯಿಗೆ ಇಡೀ ಸಿನಿಮಾದಲ್ಲಿ ಒಂದೇ ಒಂದು ಸೀನ್ ಸಾಕು. ಕ್ಲೈಮ್ಯಾಕ್ಸಲ್ಲಿ ಒಂದು ಸೀನ್ ಇದೆ, ನಮ್ಮ ಮುನಿಯವರು ಮತ್ತು ನಮ್ಮ ಮಠಣ್ಣ, ಸೌಜನ್ಯ, ಕಿಟಿ 4 ಜನ ಮಾಡೋರೆ. ಒಂದು ಕ್ಲೈಮ್ಯಾಕ್ಸ್ ಒಂದು ಬಿಟ್ಟು, ಆ ಬಿಟ್ಟು ನೋಡಿದಾಗ ಎಂಥ ಕಟ್ಕನಿಗೂ ಕಣ್ಣಲ್ಲಿ ಕಣ್ಣೀರು ತರ್ತದೆ. ಅಂಥ ಒಂದು ಅದ್ಭುತ ಕಾನ್ಸೆಪ್ಟು. ಇವತ್ತು ಕರ್ನಾಟಕದಲ್ಲಿ ಎಲ್ಲ ಆಡಿಯನ್ಸು ಸಿನಿಮಾ ಕಂಟೆಂಟ್ ಇಲ್ಲ, ಸಿನಿಮಾ ಚೆನ್ನಾಗಿಲ್ಲ ಅಂತ ಥಿಯೇಟ್ರಿಗೆ ಬರ್ತಲ್ವಲ್ಲ, ಈ ಸಿನಿಮಾಗೆ ಬಂದು ನೋಡಿ. ಕೋರ ಸಿನಿಮಾಗೆ ನೀವೇನು ಅಂದ್ಕೊಂಡಿರೋ ಒಂಟು ಡಬಲ್ ನೀವು ಖುಷಿಯಾಗಿ ಈಚೆ ಹೋಗ್ಬೋದು. ಸೊ ಅಂಥ ಒಂದು ಒಳ್ಳೆ ಕಂಟೆಂಟು ನಿನ್ನೆ ರಿಲೀಸ್ ಆಯಿತು. ನಮಗೆ ಶಕ್ತಿ ಮೀರಿ ಮೈನ್ ಥಿಯೇಟ್ರಲ್ಲಿ ನೀವು ನಂಬಲ್ಲ, ಹೌಸ್ಫುಲ್ಲಾಗಿ ಇನ್ನೂ ಮತ್ತೆ ಒಂದು 1000 ಜನ ಈಚೆ ಇದ್ರು. ಯಾಕಂತ ಹೇಳಿದ್ರೆ ಆ ಕೋರ ಸಿನಿಮಾ ಟ್ರೈಲರ್ ನೋಡಿದಾಗಲೇ ಜನ ಹರಿದು ಬಂದುಬಿಟ್ರು. ಮತ್ತು ನಮಗೆ ವಿಶೇಷವಾಗಿ ನಮ್ಮ ಧ್ರುವ ಸರ್ಜಾ ಅವರು ಸಿನಿಮಾಗೆ ಸ್ಟಾರ್ಟಿಂಗಿಂದನೂ ಒಳ್ಳೆ ಸಾಥ್ ಕೊಟ್ಕೊಂಡು ಬಂದಿದ್ದಾರೆ. ನಿನ್ನೆ ಧ್ರುವ ಸರ್ಜಾ ಅವರು ಸಿನಿಮಾ ನೋಡೋದಷ್ಟೇ ಒಂದು ಒಳ್ಳೆ ಮಾತಿನ ಹೇಳಿದ್ರು. ನಾನು ಏನೋ ಅಂದ್ಕೊಂಡಿದ್ದೆ, ಬಟ್ ಥಿಯೇಟ್ರ್ ಬಂದಮೇಲೆ ಗೊತ್ತಾಯಿತು ಪಕ್ಕ ಒಂದು ಕಮರ್ಷಿಯಲ್ ಮೂವಿ. ಇಂಟ್ರೋಲ್ ಆದಮೇಲೆ ಅಂತೂ ನಮ್ಮನ್ನು ಚೇರಿಂದ ಎದ್ದೊಳಕ್ಕೆ ಬಿಡಲ್ಲ. ಕ್ಲೈಮ್ಯಾಕ್ಸ್ ಅರ್ಧ ಗಂಟೆ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಈ ಮಾತು ನಾನು ಯಾಕೆ ಹೇಳ್ತೀನಿ ಅಂದರೆ, ಯಾರು ಅಷ್ಟೇ ಒಬ್ಬ ಆಡಿಯನ್ಸ್ನ ಅವ್ರು ಸುಮ್ಮನೆ ನೀವು ಜಂಬ ಕೇಳಿ ಅಂತ ಹೇಳಲ್ಲ. ಇವತ್ತು ಇಡೀ ಕರ್ನಾಟಕ ಇಂಡಸ್ಟ್ರಿ ಕೋರ ಸಿನಿಮಾ ಒಳ್ಳೆ ಕತೆ, ಸೂಪರ್ ಹಿಟ್ ಸಿನಿಮಾ ಅಂತೇಳಿ ಪ್ರತಿಯೊಬ್ಬರು ಟೆಕ್ನಿಷಿಯನ್ ಹೇಳ್ತಾರೆ. ಮತ್ತು ಎಲ್ಲ ಮಾಧ್ಯಮ ಪತ್ರಿಕೆಗಳಲ್ಲೂ ಎಲ್ಲರೂ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ. ಅದ್ಭುತ ಸಿನಿಮಾ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು. ಏನು ಇವತ್ತು ನಾವು ಇದರಲ್ಲಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಎಲ್ಲಾದ್ರಲ್ಲಿ ನೋಡಿ ಆಡಿಯನ್ಸ್ಗಳು ಏನು ರಿವ್ಯೂ ಕೊಟ್ಟಾರೆ ಅಂತ ಹೇಳಿದ್ರೆ ಬೇರೆ ಲೆವೆಲ್ ಕೊಟ್ಟು. ದಯವಿಟ್ಟು ನಾನು ಹೇಳಿಷ್ಟೇ, ಬನ್ನಿ ಥಿಯೇಟ್ರಿಗೆ ಬನ್ನಿ, ಕನ್ನಡ ಸಿನಿಮಾ ನೋಡಿ ಬೆಳೆಸಿ. ಇವತ್ತು ಇಂಥ ಒಂದು ಕಂಟೆಂಟ್ ಸಿನಿಮಾ ಮಾಡ್ಬೇಕಾದ್ರೆ ಎಲ್ಲರೂ ಶ್ರಮ, 3 ವರ್ಷ ಪಾಪ ಎಷ್ಟು ಶ್ರಮ ಬಿಟ್ಟರು ಅಂತ ಹೇಳಿದ್ರೆ, ಸಿಟಿ ಸಬ್ಜೆಕ್ಟ್ ಮಾಡೋದು ತುಂಬ ಈಸಿ. ಈ ಫಾರೆಸ್ಟ್ ಒಳಗಡೆ ಹೋಗಿ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟಪಟ್ಟಿದ್ದಾರೆ. ನಮ್ಮ ಮಠಣ್ಣವ್ರ ಆ್ಯಕ್ಟಿಂಗ್ ಅಂತೂ ನಿನ್ನೆ ಸಿನಿಮಾ ಆದಮೇಲೆ ಫಸ್ಟು ಯಾರ ಬಗ್ಗೆ ಮಾತಾಡ್ತಾರೆ, ಅದು ಮಠಣ್ಣನ ಬಗ್ಗೆ ಮಾತಾಡ್ತಾರೆ. ಯಾಕಂದರೆ ಅವರು ಅಷ್ಟೊಂದು ಅದ್ಭುತ ನಟನೆ ಮಾಡಿದ್ದಾರೆ. ನಮ್ಮ ಸೌಜನ್ಯ ಅಷ್ಟೇ ತಾಯಿ ಕ್ಯಾರೆಕ್ಟ್ರನ್ನ ನೋಡೋಕ್ಕೆ ಹುಡುಗಿ ಥರ ಕಾಣಿಸ್ತಾರೆ, ಬಟ್ ಅದ್ರಲ್ಲಿ ತಾಯಿ ಕ್ಯಾರೆಕ್ಟ್ರು ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ. ಆಮೇಲೆ ನಮ್ಮ ಚರಿಷ್ಮಾ ಅವರು ನಿಜವಾಗ್ಲೂ ಒಂದು ಮಲೆನಾಡು ಹುಡುಗಿ ಎಷ್ಟು ಮುದ್ದಾಗಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವ್ರ ಪಾತ್ರನ ಬಹುಶಃ ಒಂದು ಎಕ್ಸ್ಪೀರಿಯನ್ಸ್ ಇರೋ ಹೀರೋಯಿನ್ ಕರೆದು ನಮ್ಗೆ ಅಷ್ಟು ಔಟ್ಪುಟ್ ಬರ್ತಿರ್ಲಿಲ್ವೇನೋ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನಮ್ಮ ಕಾಡು ಮನುಷ್ಯ ಸುನಾಮ್ ಕಿಟ್ಟಿ, ಅವನು ನಿಜವಾಗ್ಲೂ ಕಾಡು ಮನುಷ್ಯನೇ, ಬಟ್ ಅವನ ಸ್ಟೆಂಟು, ಅವನ ಫೈಟು ನಿಜವಾಗ್ಲೂ ನೀವು ಬಂದು ನೋಡಿ. ಯಾಕಂದರೆ ಯಾವುದೇ ರೋಪ್ ಇಲ್ಲದೆ, ಡೂಪ್ ಇಲ್ಲದೆ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಎಂಟರ್ ಟೀಮ್ ನಾವು ಇವತ್ತು ತುಂಬ ಒಳ್ಳೆ ಒಂದು ಸಿನಿಮಾ ಕೊಟ್ಟಿದ್ದೀವಿ. ನಾವೆಲ್ಲ ಕನ್ನಡಿಗರು ಆಯಿತಾ, ಈ ನಮ್ಮ ಕನ್ನಡ ನಾಡಿನ ಮಣ್ಣಿನ ಕಥೆ ಇಟ್ಕೊಂಡು ಒಳ್ಳೆ ಸಿನಿಮಾನ ಮಾಡಿದ್ದೀನಿ. ಅದರಲ್ಲೂ ಕೊರಗಜ್ಜ ಸ್ವಾಮಿಯ ಒಂದು ಆಶೀರ್ವಾದ ಇಡೀ ನಮ್ಮ ಸಿನಿಮಾದಲ್ಲಿ. ಕೊರಗಜ್ಜನ ಪವಾಡಗಳಿದೆ, ಕೋಲವನ್ನು ಮಾಡಿಸಿದ್ದೀವಿ. ಈ ಒಂದೊಂದು ಸೀನಲ್ಲೂ ನಿಮಗೆ ಬೇರೆ ಥರ ಹೊಸಸ್ಥಾನ ಕೊಡ್ತದೆ. ನೀವು ಬಹುಶಃ ಕೋರ ಸಿನಿಮಾ ಒಳಗಡೆ ಬಂದಾಗ ಯಾವುದೋ ಒಂದು ಕಾಡು ಒಳಗಡೆ ಬಂದು ಒಂದು ಕಥೆನ ನಾವೆಲ್ಲ ನೋಡ್ಕೊಂಡು ಈಚೆ ಬಂದಿದ್ದೀವಿ ಅಂತ ಹೇಳ್ತೀರಾ. ಅಷ್ಟು ಅದ್ಭುತ ಸಿನಿಮಾ. ನಾವು ನೋಡಿ ನಿನ್ನೆಯಿಂದ ಸಾವಿರಾರು ಜನ ಬಾಯಲ್ಲಿ ಕೇಳಿದ್ದೀವಿ, ಸರ್ ಎಂಥ ಸಿನಿಮಾ ಮಾಡಿದ್ರ. ಇವತ್ತು ಒಳ್ಳೊಳ್ಳೆ ಡೈರೆಕ್ಟ್ರುಗಳು, ಪ್ರೊಡ್ಯೂಸರ್ಗಳು, ಟೆಕ್ನಿಷಿಯನ್ಸ್ ಬಂದಿರೋ ಸಿನಿಮಾ ನೋಡೋಕ್ಕೆ ಎಲ್ಲ ಬಂದು ಪಾಪ ನಮ್ಮನ್ನು ಹಗ್ ಮಾಡಿಬಿಟ್ರು. ಎಂಥ ಸಿನಿಮಾ ಮಾಡಿದ್ದಾರೆ ಸರ್, ಏನು ಮೇಕಿಂಗು, ಏನು ಫೈಟು, ಏನು ಸೆಂಟಿಮೆಂಟು ಸರ್, ಯಾವುದಲ್ಲೂ ಕಮ್ಮಿ ಮಾಡಿಲ್ಲ ಸರ್ ಅಂದರು. ಸೊ ಒಂದು ದೊಡ್ಡ ಹೀರೋಗೆ ನಾವು ಖರ್ಚು ಮಾಡಬೇಕು, ಆ ಮಟ್ಟಿಗೆ ಬಿಗ್ ಬಜೆಟ್ ಖರ್ಚು ಮಾಡಿ ಸಿನಿಮಾನ ಒಳ್ಳೆ ಔಟ್ಪುಟ್ ತಂದಿದ್ದೀವಿ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಯಾಕಂತ ಹೇಳಿದ್ರೆ ಇಂಥ ಒಂದು ಒಳ್ಳೆ ಸಬ್ಜೆಕ್ಟ್ನ ನೀವೇನಾದರೂ ಗೆಲ್ಲಿಸಿಲ್ಲ ಅಂತ ಹೇಳಿದ್ರೆ ಮತ್ತೆ ನನ್ನಂಥ ಪ್ರೊಡ್ಯೂಸರ್ ಇಂಥ ಕಲಾವಿದರು ಯಾರು ಇಂಪ್ರೂವ್ಮೆಂಟ್ ಹಾಕಲ್ಲ ಆಯಿತಾ. ಸೊ ಯಾಕಂದರೆ
ಸಿನಿಮಾ ನಾವು 1 ವರ್ಷ 2 ತಿಂಗಳು 3 ತಿಂಗಳು ಶೂಟಿಂಗ್ ಮಾಡಿರೋ ಸಿನಿಮಾ ಅಲ್ಲ, 3 ವರ್ಷ ಎಲ್ಲ ಕಷ್ಟಪಟ್ಟಿದ್ದೀವಿ ಆಯಿತಾ. ಆ ಕಷ್ಟಕ್ಕೆ ಪ್ರತಿಫಲನೇ ಇವತ್ತು ಎಲ್ಲ ಜನ ಸಿನಿಮಾ ತುಂಬ ಚೆನ್ನಾಗಿ ಅಂತ ಹೇಳ್ತಾ ಇದ್ದಾರೆ. ಬುಕ್ ಮೈ ಶೋಲ್ಲಿ ನೋಡಿ 10ಕ್ಕೆ 10 ರೈಟಿಂಗ್ಸ್ ಕೊಟ್ಟಿದ್ದಾರೆ, 10ಕ್ಕೆ 10 ರೈಟಿಂಗ್ಸ್ ಕೊಟ್ಟಿದ್ದಾರೆ, ಎಲ್ಲ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಬಂದು ಕನ್ನಡ ಸಿನಿಮಾ ನೋಡಿ ಕನ್ನಡಿಗರನ್ನ ಬೆಳೆಸ್ಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚರಿಷ್ಮಾ ಚೋಂದಮ್ಮ ಮಾತಾಡ್ತಾ ಇದ್ದೀನಿ, ಈ ಕೋರಾ ಚಿತ್ರದ ನಾಯಕ ನಟಿ. ಸೊ ಈಗ ಯಾರೆಲ್ಲ ಸಿನಿಮಾ ನೋಡಿದ್ದಾರೆ ಅವರೆಲ್ಲ ಪಾಸಿಟಿವ್ ರೆಸ್ಪಾನ್ಸೇ ಕೊಡ್ತಾ ಇದ್ದಾರೆ. ಸೊ ಯಾರೆಲ್ಲ ಸಿನಿಮಾ ನೋಡಿಲ್ಲ ಅವ್ರಿಗೆ ನಮ್ಮ ಕೋರಾ ತಂಡದಿಂದ ಕರೆಯೋಲೆ ಇದು. ದಯವಿಟ್ಟು ಸಿನಿಮಾ ನೋಡಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ಕಿಟ್ಟಿ ಆ್ಯಕ್ಟ್ ಮಾಡಿದ್ದಾರೆ ಒಂದು ಸಿನಿಮಾದಲ್ಲಿ, ವಿಲನ್ ಆಗಿ ನಮ್ಮ ಮೂರ್ತಿ ಸರ್ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ. ಸೊ ಇನ್ನೂ ಹೆಚ್ಚು ಹೆಚ್ಚು ಅವರು ಕಾಣಿಸ್ಕೋಬೇಕು, ಇನ್ನೂ ಅವರಿಗೆ ಚಾನ್ಸಸ್ ಸಿಗಬೇಕು ಅಂದರೆ ನೀವು ಅವ್ರನ್ನ ಬೆಳೆಸಬೇಕು, ನೀವು ನಮ್ಮನ್ನು ಬೆಳೆಸಬೇಕು. ಎಲ್ಲರೂ ಕನ್ನಡ ಆರ್ಟಿಸ್ಟೇ ನಾವು ಹಾಕ್ಕೊಂಡಿದ್ದೀವಿ ಸಿನಿಮಾದಲ್ಲಿ. ಸೊ ಕನ್ನಡ ಆರ್ಟಿಸ್ಟ್ನ ಬೆಳೆಸಿದ್ರೆ ನೀವು ಹೊರೊಬ್ಬರನ್ನ ಬೆಳೆಸಿದ್ರೆ ಅದು ತಪ್ಪಾಗುತ್ತೆ, ನಿಮಗೂ ಕೂಡ ತಪ್ಪಾಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಬಂದುಬಿಟ್ಟು ಸಿನಿಮಾ ನೋಡಿ. ಸಿನಿಮಾ ನೋಡಿಬಿಟ್ಟು ನೆಕ್ಸ್ಟ್ ಜಡ್ಜ್ಮೆಂಟ್ ಕೊಡಿ. ಎಲ್ಲರ ಒಪಿನಿಯನ್ ಡಿಫ್ರೆಂಟ್ ಆಗಿರುತ್ತೆ. ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೇಳಿ, ಅದಾದಮೇಲೆ ನಾವು ಒಪಿನಿಯನ್ ಕೊಡಿ, ನಾವು ತಗೋತೀವಿ ಅದನ್ನ ಏನು ಅಂತ. ಸೊ ಎಲ್ಲರೂ ಬನ್ನಿ ಅಂತ ಕೇಳ್ಕೊತಾ ಇದ್ದೀನಿ ದಯವಿಟ್ಟು. ಮೈ ಜಿಮ್ ಅಂತ ಇದೆ. ಇದು ಕಲಾವಿದನಾಗಿ ಹೇಳ್ತಾ ಇಲ್ಲ, ನಾನು ಒಬ್ಬ ಪ್ರೇಕ್ಷಕನಾಗಿ ಸಿನಿಮಾ ನೋಡಿದ್ದು. ಏನು ಈ ಥರ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿ ಸಿನಿಮಾ ಬಂದಿದೆ ಅಂದರೆ, ಇದು ಪ್ರತಿಯೊಬ್ಬರು ಕೂಡ ಈ ಸೀರಿಯಲ್ ನೋಡಿ, ಈ ಅತ್ತೆ ಸೊಸೆ ಜಗಳ ನೋಡಿ ಎಲ್ಲ ಮನೇಲಿ ಕಚ್ಕೊಂಡ್ಬಿಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ಥಿಯೇಟ್ರಿಗೆ ಬಂದು ನೋಡು ಅಂತ ಹೇಳ್ತಾ ಇದ್ದೀವಿ. ಇನ್ನು ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಒಂದು ನಮ್ಮ ನೆಲದ ನಾಡು ನುಡಿ ಕಾಡು, ಒಂದು ಗುಡ್ಡಗಾಡಿನ ಜನರ ಕಣ್ಣೀರ ಕಥೆ ಇದು. ಸಿನಿಮಾ ನೋಡ್ತಾ ಇದ್ದರೆ ಕಣ್ಣೀರು ಬರುತ್ತೆ. ಎಂಥವನಿಗೆ ಆಗಲಿ ಒಂದು ಕಠೋರವಾದ ಮನಸ್ಸಿದ್ರೆ ಅವ್ನಿಗೆ ಗೊತ್ತಿದ್ದೆಲ್ಲ ಕಣ್ಣೀರು ಸುರಿಸ್ತಾನೆ. ಆ ಥರ ಒಂದು ಸಿನಿಮಾ. ಇನ್ನು ನಮ್ಮ ನಿರ್ಮಾಪಕರ ಬಗ್ಗೆ ಹೇಳಬೇಕು ಅಂದರೆ, ಕಠೋರ ಆಲಿಯಾಸ್ ಪಿ ಮೂರ್ತಿಯವರು ಬಹುಕೋಟಿ ವೆಚ್ಚದಲ್ಲಿ ಬಂಡವಾಳ ಹಾಕಿ ಸಿನಿಮಾ ಮಾಡಿದ್ದಾರೆ. ಹಾಗೆ ನಮ್ಮ ನಿರ್ದೇಶಕರಾದ ಶ್ರೀಯವರು ಭಾಳ ಅಚ್ಚುಕಟ್ಟಾಗಿ ಕಥೆನ ಎಣೆದಿದ್ದಾರೆ. ಇನ್ನು ಎಲ್ಲ ಕಲಾವಿದರ ಬಗ್ಗೆ ಮಾತಾಡಬೇಕು ಅಂದರೆ, ನನ್ನನ್ನು ಸೇರಿಸಿ ಎಲ್ಲ ಕಲಾವಿದರು ಕೂಡ ಅವರವರ ಪಾತ್ರಕ್ಕೆ ತುಂಬ ಜೀವ ತುಂಬಿದ್ದಾರೆ. ಮತ್ತು ಈ ಸಿನಿಮಾ ಕರ್ನಾಟಕದ ರಾಜ್ಯಾದ್ಯಂತ ಅದ್ದೂರಿ ಪ್ರದರ್ಶನ ಕಾಣ್ತಾ ಇದೆ. ಪ್ರತಿಯೊಬ್ಬರು ನೋಡಿ ಈ ಚಿತ್ರನ ಸಹಕರಿಸಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ.